ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಪಂಚದಲ್ಲಿ ಅನೇಕ ಅದ್ಭುತ ಸ್ಥಳಗಳು ಇವೆ. ಅದರಲ್ಲಿ ಈ ಒಂದು ಸ್ಥಳವು ಅಗ್ನಿಜ್ವಾಲೆಗಳಿಂದ ತುಂಬಿರುತ್ತದೆ. ಆಶ್ಚರ್ಯವೇನೆಂದರೆ ಆ ಜ್ವಾಲೆಗಳಿಗೆ ಹೋದರೆ ನಾವು ಸುಟ್ಟು ಹೋಗುವುದಿಲ್ಲ. ಆದರೆ ನಮ್ಮ ಆತ್ಮವನ್ನು ಆ ಜ್ವಾಲೆಗಳು ಶುದ್ಧಿಗೊಳಿಸುತ್ತವೆ. ಆ ಸ್ಥಳವು ಯಾವುದು ಅನ್ನುತ್ತೀರಾ? ಆ ಸ್ಥಳವೇ ಅರುಣಾಚಲಂ. ಆ ಜ್ವಾಲೆಗಳೇ ಪಂಚಭೂತ ಲಿಂಗಗಳಲ್ಲಿ ಒಂದಾದ ಆ ಮಹಾಶಿವನ ಅಗ್ನಿಲಿಂಗ. ಅರುಣಾಚಲಂ ಇದು ಒಂದು ಸಾಮಾನ್ಯ ಬೆಟ್ಟವಲ್ಲ. ಪರಮಶಿವನೇ ಬೆಟ್ಟದ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ. ಆದ್ದರಿಂದಲೇ ಅರುಣಾಚಲದಲ್ಲಿ ಕಾಲಿಡಬೇಕೆಂದರೆ ಆ ಪರಮಶಿವನ ಅನುಗ್ರಹವಿದ್ದರೆ ಮಾತ್ರ ಅದು ಸಾಧ್ಯ. ಅಷ್ಟೇ ಅಲ್ಲದೆ ಅರುಣಾಚಲಂ ಬಗ್ಗೆ ತಿಳಿಯಬೇಕೆಂದರೂ ಸಹ ಕೋಟಿ ಜನ್ಮಗಳ ಪುಣ್ಯ ಮಾಡಿರಬೇಕು. ಆದ್ದರಿಂದ ಇದು ಬರೀ ಒಂದು ಬೆಟ್ಟವಲ್ಲ, ಇದು ಪರಮಾತ್ಮನ ಸ್ವರೂಪ. ಪ್ರತಿಕ್ಷಣವೂ ಅರುಣಾಚಲ ಶಿವನ ಬಗ್ಗೆ ಯೋಚಿಸುತ್ತಾ ಯಾರು ಗಿರಿ ಪ್ರದಕ್ಷಿಣೆ ಆರಂಭಿಸುತ್ತಾರೋ ಅವರು 14 ಕಿಲೋಮೀಟರ್ ನಡೆಯುತ್ತಾರಾದರೂ ಅವರ ಕಾಲುಗಳು ನೋವಿನಿಂದ ಇರುವುದಿಲ್ಲ. ಇನ್ನು ಅರುಣಾಚಲದಲ್ಲಿ ಪಲ್ಲವರು ಒಂದು ದೇವಸ್ಥಾನವನ್ನು 6ನೇ ಶತಮಾನದಿಂದ 9ನೇ ಶತಮಾನದ ನಡುವಿನಲ್ಲಿ ನಿರ್ಮಿಸಿದ್ದರು. ನಂತರ ಚೋಳರು ಅದನ್ನು ದೊಡ್ಡ ದೇವಸ್ಥಾನವನ್ನಾಗಿ ಮಾಡಿದರು. ನಂತರದ ಎಲ್ಲಾ ರಾಜರು ಶ್ರೀಕೃಷ್ಣದೇವರಾಯರವರವರೆಗೆ ಆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುತ್ತಾ ಬಂದರು. ಇನ್ನೂ ಆಶ್ಚರ್ಯ ಸಂಗತಿಯೆಂದರೆ ಅರುಣಾಚಲ ಬೆಟ್ಟದ ಮಣ್ಣನ್ನು ಅಮೆರಿಕದ ವಿಜ್ಞಾನಿಗಳು ಪರೀಕ್ಷಿಸಿದಾಗ ಅದು ಹಿಮಾಲಯಕ್ಕಿಂತಲೂ 100 ಕೋಟಿ ವರ್ಷ ಪ್ರಾಚೀನವೆಂದು ಕಂಡುಬಂದಿದೆ ಎಂದು ಹೇಳಿದ್ದಾರೆ. ಜಿಎಸ್ಐ ಪ್ರಕಾರ ಹಿಮಾಲಯಗಳು 5 ಕೋಟಿ ವರ್ಷಗಳ ಹಿಂದೆ ಉಂಟಾದವು. ಆದರೆ ಅರುಣಗಿರಿ ಸುಮಾರು 350 ರಿಂದ 450 ಕೋಟಿ ವರ್ಷಗಳ ಹಿಂದೆ ಉಂಟಾದದ್ದು ಎಂದು ಹೇಳಿದ್ದಾರೆ. ಇನ್ನು ಭಕ್ತರು ಯಾರೇ ಆಗಲಿ ಶ್ರದ್ಧೆಯಿಂದ ಅರುಣಾಚಲದಲ್ಲಿ ಮಹಾಶಿವನನ್ನು ಪ್ರಾರ್ಥಿಸಿದರೆ ಮಾಡಿದ ಪ್ರಾರ್ಥನೆ ವಿಫಲವಾಗುವುದಿಲ್ಲ. ಇನ್ನು ಅರುಣಾಚಲದ ಕಥೆಯೇನು? ಯಾಕೆ ಅಷ್ಟು ಜನರು ಅಲ್ಲಿಗೆ ಹೋಗುತ್ತಾರೆ? ಅಲ್ಲಿ ನಿಜವಾಗಿಯೂ ಶಿವನು ಇದ್ದಾನೆಯೇ? ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾಗ ಶಿವನು ಹೇಗೆ ಬಂದು ರಕ್ಷಿಸಿದನು? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹೀಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ತಿರುವಣ್ಣಾಮಲೈಯಲ್ಲಿ ಅರುಣಗಿರಿ ಹೇಗೆ ನಿರ್ಮಿತವಾಯಿತು ಎಂಬುದು ಸ್ಕಂದ ಪುರಾಣದಲ್ಲಿ ಅರುಣಾಚಲ ಮಹಾತ್ಮ್ಯ ಎಂಬ ಭಾಗದಲ್ಲಿ ವಿವರಿಸಲಾಗಿದೆ. ಕೇವಲ ಸ್ಕಂದ ಪುರಾಣದಲ್ಲೇ ಅಲ್ಲ, ಶಿವಪುರಾಣದಲ್ಲಿಯೂ ಇದೆ. ಶಿವಪುರಾಣದಲ್ಲಿ ಲಿಂಗೋದ್ಭವ ಸಂಭವಿಸುವಾಗ ಶಿವನು ಅತ್ಯಂತ ತೇಜಸ್ಸಿನಿಂದ ಪ್ರಭಾಸಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ. ಇನ್ನು ನಾವು ಮಾಡುವ 14 ಕಿಲೋಮೀಟರಿನ ಗಿರಿ ಪ್ರದಕ್ಷಿಣೆಯು ನಿಜಕ್ಕೂ ಶಿವನ ಸುತ್ತಲೂ ಮಾಡುವ ತೀರ್ಥಯಾತ್ರೆಯೇ ಆಗಿರುತ್ತದೆ. ಅರುಣಗಿರಿ ಕೇವಲ ಕಲಿಯುಗದಿಂದ ಅಲ್ಲ, ಸತ್ಯಯುಗದಿಂದಲೇ ಪೂಜೆಗಳನ್ನು ಸ್ವೀಕರಿಸುತ್ತಿದೆ. ಸತ್ಯಯುಗದಲ್ಲಿ ಈ ಗಿರಿ ಉರಿಯುವ ಅಗ್ನಿಜ್ವಾಲೆಯಂತೆ ಇತ್ತು. ದೇವತೆಗಳು ಬಂದು ಈ ಗಿರಿಯ ಸುತ್ತ ಪ್ರದಕ್ಷಿಣೆ ಮಾಡಿ ಮರಳುತ್ತಿದ್ದರು. ತ್ರೇತಾ ಯುಗದಲ್ಲಿ ಈ ಗಿರಿ ಮಾಣಿಕ್ಯದಂತೆ ಕಾಣಿಸಿತು. ದ್ವಾಪರ ಯುಗದಲ್ಲಿ ಬಂಗಾರದಂತೆ, ಇಂದಿನ ಕಲಿಯುಗದಲ್ಲಿ ಇದು ಕಲ್ಲಿನಂತಾಗಿದೆ. ಈಗ ನಾವು ಗಿರಿ ಪ್ರದಕ್ಷಿಣೆ ಬಗ್ಗೆ ತಿಳಿಯೋಣ ಬನ್ನಿ. ಗಿರಿ ಪ್ರದಕ್ಷಿಣೆ ಮಾಡುವುದನ್ನು ನಾವು ನಮ್ಮ ಭಾಗ್ಯವೆಂದು ಪರಿಗಣಿಸಬೇಕು. ಏಕೆಂದರೆ ಶಿವನೇ ಸ್ವತಃ ಅಲ್ಲಿ ಅಗ್ನಿಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಅಂತಹ ಗಿರಿಯನ್ನು ಸುತ್ತುವುದು ಅದೃಷ್ಟದ ವಿಷಯ. ಹದಿನಾಲ್ಕು ಕಿಲೋಮೀಟರ್ ಉದ್ದದ ಗಿರಿ ಪ್ರದಕ್ಷಿಣೆಯನ್ನು ಮಾಡುವಾಗ ಅರುಣಾಚಲ ಶಿವನನ್ನು ಸ್ಮರಿಸುತ್ತಾ ಭಕ್ತಿಯಿಂದ ನಡೆಯುತ್ತಾ ಇದ್ದರೆ ನಡೆಯುತ್ತಾ ಇದ್ದೀವಿ ಎಂದು ಅನಿಸುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ. ಇನ್ನು ರಮಣ ಮಹರ್ಷಿಗಳು ಗಿರಿ ಪ್ರದಕ್ಷಿಣೆಯ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ಅದೇನೆಂದರೆ, ಪ್ರದಕ್ಷಿಣೆ ಎಂದರೆ ಪ್ರ ಎಂದರೆ ಪಾಪ ನಾಶ, ದ ಎಂದರೆ ಇಚ್ಛೆ ಪೂರಣೆ, ಕ್ಷಿ ಎಂದರೆ ಪುನರ್ಜನ್ಮದಿಂದ ಮುಕ್ತಿಗೆ ಕಾರಣ, ನೆ ಎಂದರೆ ಜ್ಞಾನ ಅಂದರೆ ನಾಲೆಜ್ ಎಂದು ಅರ್ಥ. ಹೀಗಾಗಿ ಈ ಗಿರಿ ಪ್ರದಕ್ಷಿಣೆ ಮಾಡಿದರೆ ಈ ಎಲ್ಲಾ ಫಲಗಳನ್ನು ಪಡೆಯುವಂತೆ ಎನ್ನುತ್ತಾರೆ. ಇನ್ನು ಈ ಬೆಟ್ಟದ ಮೇಲಿರುವ ಪ್ರತಿಯೊಂದು ಕಲ್ಲು ಲಿಂಗರೂಪದಲ್ಲಿದೆ. ಈ ಪರ್ವತವನ್ನು ಸುತ್ತುವುದು ಎಂದರೆ ಜಗತ್ತನ್ನು ಸುತ್ತಿದ ಹಾಗೆ. ಅಂದರೆ ಅರುಣಾಚಲದಲ್ಲಿ ಎಲ್ಲೆಲ್ಲೂ ಶಿವನ ಸನ್ನಿಧಾನವಿದೆ.
ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಗಿರಿಪ್ರದಕ್ಷಿಣೆ ಮಾಡಿದಾಗ ನಾವು ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ. ಪ್ರತಿಯೊಂದು ಹೆಜ್ಜೆಗೂ ಸಾವಿರಾರು ಅಶ್ವಮೇಧ ಯಾಗಗಳ ಫಲ ಸಿಗುತ್ತದೆ. ಅದಕ್ಕಾಗಿಯೇ ಗಿರಿಪ್ರದಕ್ಷಿಣೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಆದ್ದರಿಂದ ಗಿರಿಪ್ರದಕ್ಷಿಣೆ ಮಾಡಿ ಮನೆಗೆ ಹಿಂದಿರುಗಿದ ಮೇಲೆ ಅವೇ ತಪ್ಪುಗಳನ್ನು ಮತ್ತೆ ಮಾಡಬಾರದು. ಅಹಂಕಾರ ಮತ್ತು ಕೋಪವನ್ನು ತ್ಯಜಿಸಬೇಕು. ಆಗ ಮಾತ್ರ ಶ್ರೇಷ್ಠ ಫಲ ಸಿಗುತ್ತದೆ. ಇನ್ನೂ ವಿಶೇಷವಾಗಿ ಪ್ರತಿಯೊಂದು ಪೌರ್ಣಮಿಯಂದು ಲಕ್ಷಾಂತರ ಜನರು ಗಿರಿಪ್ರದಕ್ಷಿಣೆ ಮಾಡಲು ಬರುತ್ತಾರೆ. ಈ ಸಮಯದಲ್ಲಿ ನೀವು ಹೋದರೆ ಗಿರಿಪ್ರದಕ್ಷಿಣೆ ಸ್ವಲ್ಪ ಕಷ್ಟವಾಗಬಹುದು. ಈ 14 ಕಿಲೋಮೀಟರ್ ಪ್ರದೇಶದಲ್ಲಿ ಅಷ್ಟಲಿಂಗಗಳಿರುವ 8 ಲಿಂಗಗಳನ್ನು ದರ್ಶನ ಮಾಡಬೇಕು. ಇನ್ನೂ ಶಿವನು ಅಲ್ಲಿ ನೆಲೆಸಿದ್ದಾನೆ ಎಂಬುದಕ್ಕೆ ಸಾಕ್ಷ್ಯಗಳು ಇವೆ. ಉದಾಹರಣೆಗೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಬ್ಬ ಶ್ರೀಮಂತ ಮಹಿಳೆ ತಿರುವಣ್ಣಾಮಲೈ ರೈಲು ನಿಲ್ದಾಣದಲ್ಲಿ ಇಳಿದ ಮೇಲೆ ಅಲ್ಲೇ ಇದ್ದ ಒಬ್ಬ ಆಟೋ ರಿಕ್ಷಾ ವ್ಯಕ್ತಿ ಎಲ್ಲಿಗೆ ಹೋಗಬೇಕೆಂದು ಕೇಳುತ್ತಾನೆ. ಆಗ ಆಕೆ ಅರುಣಾಚಲ ದೇವಾಲಯಕ್ಕೆ ಎನ್ನುತ್ತಾಳೆ. ಆಗ ಆ ವ್ಯಕ್ತಿ ಆಕೆಯನ್ನು ತನ್ನ ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ದೇವಾಲಯಕ್ಕೆ ಕರೆದುಕೊಂಡು ಹೋಗುವ ಬದಲು ಕಾಡಿಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಆಕೆ ಭಯದಿಂದ ಅರುಣಾಚಲ ಶಿವ ಎಂದು ಪ್ರಾರ್ಥಿಸುತ್ತಾಳೆ. ಆ ಕ್ಷಣ ಅಲ್ಲಿಗೆ ಒಂದು ಪೊಲೀಸ್ ಜೀಪ್ ಬರುತ್ತದೆ. ಆಗ ಆ ಪೊಲೀಸರು ಆ ವ್ಯಕ್ತಿಯನ್ನು ಬಂಧಿಸಿ ಆಕೆಯನ್ನು ರಕ್ಷಿಸುತ್ತಾರೆ. ಆದರೆ ನಂತರ ಪೊಲೀಸ್ ಠಾಣೆಯಲ್ಲಿ ಆ ಪೊಲೀಸರ ಅಸ್ತಿತ್ವವೇ ಇರುವುದಿಲ್ಲ. ಶಿವನೇ ಪೊಲೀಸಿನ ರೂಪದಲ್ಲಿ ಬಂದಿದ್ದಾರೆ ಎಂದು ತಿಳಿಯುತ್ತದೆ. ಕೇವಲ ಈ ಒಂದು ಕತೆ ಮಾತ್ರವಲ್ಲ, ಇಂತಹ ಹಲವಾರು ಕಥೆಗಳೂ ಇವೆ. ಈ ಬೆಟ್ಟ ಸುಮಾರು 350-400 ವರ್ಷಗಳ ಹಿಂದೆ ರಮಣ ಮಹರ್ಷಿಯವರಿಂದ ಪ್ರಸಿದ್ಧಿಯಾಗಿದೆ. ಅವರು ಅಲ್ಲಿ ತಪಸ್ಸು ಮಾಡಿದರೆಂದು ತಿಳಿದಿದೆ. ಇನ್ನು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗದಿಂದ ದೇವತೆಗಳು, ಋಷಿಗಳು ಗಿರಿಪ್ರದಕ್ಷಿಣೆ ಮಾಡುತ್ತಿದ್ದರು. ಆದ್ದರಿಂದ ನೀವು ಕೂಡ ಗಿರಿಪ್ರದಕ್ಷಿಣೆ ಮಾಡುವಾಗ ಚಪ್ಪಲಿಗಳನ್ನು ಧರಿಸಬೇಡಿ. ಅದಲ್ಲದೆ ಪ್ಲಾಸ್ಟಿಕ್ ಅಥವಾ ಮಲಿನ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. ಪೂರ್ಣ ಭಕ್ತಿ ಶ್ರದ್ಧೆಯಿಂದ ಒಂದು ದಿನ ಅರುಣಾಚಲೇಶ್ವರ ಎಂದು ಗಿರಿಪ್ರದಕ್ಷಿಣೆಯನ್ನು ಮಾಡಿ. ನೀವು ಬಯಸುವ ಮೋಕ್ಷ ನಿಮಗೆ ಸಿಗುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.